ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ನ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಆರೋಪ ಪಟ್ಟಿಯಲ್ಲಿ ಮಾಜಿ ಸಂಸದನ ಅಶ್ಲೀಲ ವಿಡಿಯೋಗಳ ಪುರಾಣ ಬಯಲಾಗಿದೆ. ಎಸ್ಐಟಿ ಪ್ರಕಾರ ರೇವಣ್ಣನ ಕಿರಿಯ ಮಗ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿರುವುದು ದೃಢಪಟ್ಟಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣನ ವಿಕೃತ ಮುಖದ ಅನಾವರಣವಾಗಿದೆ. ಇದು ಪ್ರಜ್ವಲ್ ರೇವಣ್ಣ ಎಂಬ ಗೋಮುಖ ವ್ಯಾಘ್ರದ ಅಸಲಿ ಪುರಾಣ. ಸಾವಿರಾರು ಅಶ್ಲೀಲ ವಿಡಿಯೋಗಳ ಮತ್ತೊಂದು ಆರೋಪದ ಅನಾವರಣ. ಈತನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯ ಆಕ್ರಂದನ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಂಸದನ ವಿಕೃತ ಮನಸ್ಸಿನ ವಿವರಣ. ಅದುವೇ ಪ್ರಜ್ವಲ್ ರೇವಣ್ಣ ವಿರುದ್ಧದ ಎರಡನೇ ಚಾರ್ಜ್ ಶೀಟ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡನೇ ಚಾರ್ಜ್ ಶೀಟ್ ಸಬ್ಮಿಟ್. ದಮ್ಮಯ್ಯ ಅಂದ್ರೂ ಬಿಡದೆ ಮನೆಗೆಲಸದ ಮಹಿಳೆ ಮೇಲೆ ರೇಪ್. ಹೇಮಾವತಿ ನದಿ ತೀರದಲ್ಲಿ ವಿಕೃತ ಮನಸ್ಸಿನ ಅಟ್ಟಹಾಸ ನಡೆದಿತ್ತು. ಹೊಳೆನರಸೀಪುರದ ತೋಟದ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣನ ಅಸಲಿ ಎತ್ತು ತೆರೆದುಕೊಂಡಿತ್ತು. ಮನೆಗೆಲಸದಾಕೆಯಿಂದ ಹಿಡಿದು ಕಂಡ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿಬಂದಿತ್ತು. ಇದೀಗ 60 ವರ್ಷದ ಮಹಿಳೆ ಮೇಲೆ ಅತ್ಯಾಚಾರ ಆರೋಪದಡಿ ಪ್ರಜ್ವಲ್ ವಿರುದ್ಧ 1632 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮನೆಗೆಲಸದಾಕೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಆರೋಪಕ್ಕೆ ಎಸ್ಐಟಿಯ ಎರಡನೇ ಚಾರ್ಜ್ ಶೀಟ್ ಪುಷ್ಟಿ ನೀಡಿದೆ. ದಮ್ಮಯ್ಯ ಅಂದ್ರೂ ಬಿಡದೆ ಮನೆಗೆಲಸದ ಮಹಿಳೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಹೊಳೆನರಸೀಪುರದಲ್ಲಿರೋ ತಮ್ಮ ಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸಕ್ಕಾಗಿ ಮಹಿಳೆಯನ್ನ ಪ್ರಜ್ವಲ್ ಆಗಾಗ ಕರೆಸ್ಕೊಳ್ತಿದ್ದ. ಈ ವೇಳೆ ಅಣ್ಣ ಬಾಗಿಲ ಚಿಲಕ ತೆಗಿಯಣ್ಣ, ನನಗೆ ತುಂಬಾ ಭಯ ಆಗ್ತಾ ಇದೆ, ಹೊರಗೆ ಹೋಗ್ತೀನಿ, ನಿನ್ನ ದಮ್ಮಯ್ಯ ಬಾಗಿಲ್ ತೆಗಿ ಅಂತ ಸಂತ್ರಸ್ತ ಮಹಿಳೆ ಮನವಿ ಮಾಡಿದ್ರಂತೆ. ಇಷ್ಟಾದ್ರೂ ಕೇಳದೆ ಮೈ ಮೇಲಿನ ಬಟ್ಟೆಗಳನ್ನೆಲ್ಲ ಪ್ರಜ್ವಲ್ ಬಿಚ್ಚಿಸ್ತಿದ್ದಂತೆ. ನನ್ನನ್ನ ಬೆತ್ತಲುಗೊಳಿಸಿ ಬಲವಂತವಾಗಿ ಬೆಡ್ ಮೇಲೆ ಮಲಗಿಸಿದ್ರು, ನನ್ನ ಮೇಲೆ ಕಂಟ್ರೋಲ್ ತೆಗೆದುಕೊಂಡು ಅತ್ಯಾಚಾರ ಮಾಡಿದ್ರು ಅಂತ ಸಂತ್ರಸ್ತ ಮಹಿಳೆ ಹೇಳಿಕೆ ನೀಡಿದ್ದಾರೆ. ಇದಷ್ಟೇ ಅಲ್ಲ, ಒಂದು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಅದನ್ನ ಸೆರೆ ಹಿಡಿತಾ ಇದ್ರು. ಅವರ ತಂದೆ ತಾಯಿ ಇಲ್ಲದ ಸಮಯದಲ್ಲೆಲ್ಲ ಹೀಗೆ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು ಅಂತ ತನ್ನ ಹೇಳಿಕೆಯಲ್ಲಿ ಮನೆ ಕೆಲಸದಾಕೆ ಗಂಭೀರ ಆರೋಪ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಲು ಪ್ರಜ್ವಲ್ ವಿಡಿಯೋ ರೆಕಾರ್ಡ್. ಸಂತ್ರಸ್ತೆ ಯಾರಿಗೂ ಹೇಳದಂತೆ ಮಾಡಲು ಈ ಪ್ಲಾನ್. 42ನೇ ಎಸಿಎಂಎಂ ಜನಪ್ರತಿನಿಧಿ ಕೋರ್ಟ್ಗೆ ಎಸ್ಐಟಿ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿವೆ. ಅತ್ಯಾಚಾರದ ವೇಳೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಯಾಕೆ ಮಾಡಿಕೊಳ್ತಿದ್ದ ಅನ್ನೋ ಅಸಲಿಯತ್ತು ಚಾರ್ಜ್ ಶೀಟ್ನಿಂದ ರಿವೀಲ್ ಆಗಿದೆ. ಸಂತ್ರಸ್ತ ಮಹಿಳೆಗೆ ಬ್ಲ್ಯಾಕ್ ಮೇಲ್ ಮಾಡಲು ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಉದ್ದೇಶಪೂರ್ವಕವಾಗಿಯೇ ಪ್ರಜ್ವಲ್ ರೇವಣ್ಣ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ಸಂತ್ರಸ್ತೆ ಅತ್ಯಾಚಾರದ ಬಗ್ಗೆ ಯಾರಿಗೂ ಹೇಳದಂತೆ ಈ ಪ್ಲಾನ್ ಮಾಡ್ತಿದ್ದ. ಅಲ್ಲದೆ ಮತ್ತೆ ಇದೇ ರೀತಿ ಕೃತ್ಯಕ್ಕೆ ಸಹಕರಿಸಲು ಒತ್ತಾಯಿಸಲು ಹೀಗೆ ವಿಡಿಯೋ ಮಾಡ್ತಿದ್ದ ಅನ್ನೋದು ಆರೋಪ ಪಟ್ಟಿಯಿಂದ ಬಯಲಾಗಿದೆ. ಸಾಕ್ಷ್ಯನಾಶಕ್ಕೂ ಪ್ರಜ್ವಲ್ ರೇವಣ್ಣನಿಂದ ವಿಫಲ ಯತ್ನ. ಈಗಾಗಲೇ 47 ವರ್ಷದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪದಲ್ಲಿ ಪ್ರಜ್ವಲ್ ವಿರುದ್ಧ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದೀಗ ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಉದ್ದೇಶಪೂರ್ವಕವಾಗಿ ಸಾಕ್ಷಿ ನಾಶಕ್ಕೆ ಯತ್ನಿಸಿರೋದು ಬಹಿರಂಗವಾಗಿದೆ. ಅತ್ಯಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ 113 ಸಾಕ್ಷಿಗಳು, ಡಿಜಿಟಲ್ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷಿಗಳ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಕೃತ್ಯದ ವಿಡಿಯೋ ಮತ್ತು ಸಾಂದರ್ಭಿಕ ಸಾಕ್ಷಿಗಳು ಮ್ಯಾಚ್ ಆಗ್ತಾ ಇವೆ. ಎಫ್ಎಸ್ಎಲ್ ವರದಿಯೂ ಸಹ ವಿಡಿಯೋಗೆ ಮ್ಯಾಚ್ ಆಗಿವೆ. ಜೊತೆಗೆ ಪ್ರಜ್ವಲ್ ಉದ್ದೇಶಪೂರ್ವಕವಾಗಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾನೆ. ಕೇಸ್ನಿಂದ ತಪ್ಪಿಸಿಕೊಳ್ಳಲು ಪ್ರೀ ಪ್ಲಾನ್ ಮಾಡಿ ತನ್ನ ಫೋನ್ ನಾಶ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಐಪಿಸಿ 201 ಸೆಕ್ಷನ್ ಅಪ್ಲೈ ಆಗಿದೆ. ಅಂದಹಾಗೆ ಈಗ ಸಲ್ಲಿಕೆಯಾಗಿರೋದು ಕೇವಲ ಪ್ರೈಮರಿ ಚಾರ್ಜ್ ಶೀಟ್. ಇನ್ನು ಕಂಪ್ಲೀಟ್ ಆರೋಪ ಪಟ್ಟಿ ಸಲ್ಲಿಕೆಯಾಗೋದು ಬಾಕಿ ಇದೆ. ಹೀಗಾಗಿ ಇದು ಕೇವಲ ಟ್ರೇಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ ಅಂತಿದೆ ಎಸ್ಐಟಿ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.